ಶುಭ ಸಂಜೆ ಎಲ್ರಿಗೂ. ಪ್ರೀತಿ ಇಟ್ಟು ಇವತ್ತು ರಾಣಿ ಅಬ್ಬಕ್ಕತುಳು ಅಧ್ಯಯನ ಕೇಂದ್ರದ ಸಭಾಂಗಣಕ್ಕೆ ಬಂದು ಸೇರಿರುವಂತಹ ತಮಗೆಲ್ಲರಿಗೂ ಮೊದಲಿಗೆ ಹೃದಯಪೂರ್ವಕ ಸ್ವಾಗತ. Ladies and gentlemen, we are gathered here today in the precinct of Rani Abbakatulu Adhyayana Kendra for a very special event. Beneath the green canopy and a very special exhibition that is curated by Madhushri Kamak and Brian D'Souza in association with India Foundation for Arts and sponsored by Tata Trust. I welcome all of you to this beautiful evening and to this beautiful exhibition. ಇದೀಗ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರುವಂತಹ ಡಾಕ್ಟರ್ ರಾಘವೇಂದ್ರ ಹೊಳ್ಳ, ಸ್ವಸ್ತಿಕಾ ಬಿಸ್ನೆಸ್ ಸ್ಕೂಲ್ನ ಅಧ್ಯಕ್ಷರಾಗಿರುವಂತಹ ಹೆಡ್ ಆಗಿರುವಂತಹ ನಮ್ಮ ಚೀಫ್ ಗೆಸ್ಟನ್ನು ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಅದರ ಜೊತೆಗೆ ರಾಣಿ ಅಬ್ಬಕ್ಕತುಳು ಅಧ್ಯಯನ ಕೇಂದ್ರದ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ತುಕಾರಾಮ್ ಪೂಜಾರಿ, ಇಂಡಿಯಾ ಫೌಂಡೇಶನ್ ಫಾರ್ ಆರ್ಟ್ಸ್ನ ರೆಪ್ರೆಸೆಂಟೇಟಿವ್ ಆಗಿರುವಂತಹ ಋತ್ವಿಕಾ ಮಿಶ್ರಾ, ಅದೇ ರೀತಿ ನಮ್ಮ ಕ್ಯೂರೇಟರ್ಸ್ ಆಗಿರುವಂತಹ ಮಧುಶ್ರೀ ಕಾಮಕ್ ಹಾಗೂ ಬ್ರಯನ್ ಡಿಸೋಜಾ ಅವರನ್ನು ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೀನಿ. ಔಪಚಾರಿಕವಾಗಿ ನಮ್ಮ ಇಂದಿನ ಕಾರ್ಯಕ್ರಮದ ಒಂದು ಚೀಫ್ ಗೆಸ್ಟ್, ಮುಖ್ಯ ಅತಿಥಿಗಳಾಗಿರುವಂತಹ ಡಾಕ್ಟರ್ ರಾಘವೇಂದ್ರ ಹೊಳ್ಳ ಅವರನ್ನು ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದ ಈ ರಾಣಿ ಅಬ್ಬಕ್ಕತುಳು ಅಧ್ಯಯನ ಕೇಂದ್ರದ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ತುಕಾರಾಮ್ ಪೂಜಾರಿ ಅವರನ್ನು ಕೂಡ ಬಹಳ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಇಂಡಿಯಾ ಫೌಂಡೇಶನ್ ಫಾರ್ ಆರ್ಟ್ಸ್ನ ಪ್ರೋಗ್ರಾಮ್ ಕೋಆರ್ಡಿನೇಟರ್ ಆಗಿರುವಂತಹ ಋತ್ವಿಕಾ ಮಿಶ್ರಾ ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಇಂದಿನ ಕ್ಯೂರೇಟರ್ಸ್ ಆಗಿರುವಂತಹ ಈ ಎಕ್ಸಿಬಿಷನ್ನ ಕ್ಯೂರೇಟರ್ಸ್ ಆಗಿರುವಂತಹ ಮಧುಶ್ರೀ ಕಾಮಕ್ ಹಾಗೂ ಬ್ರಯನ್ ಡಿಸೋಜಾ ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ದೇವರ ಸ್ತುತಿಯೊಂದಿಗೆ ಮಾಸ್ಟರ್ ಶ್ರೀ ಅದಿತ್ ಅವರು ವೇದಿಕೆಗೆ ಬಂದು ಪ್ರಾರ್ಥನೆಯನ್ನು ಹಾಡಬೇಕಾಗಿ ವಿನಂತಿ. ವಾಹನ ದೋಷ ವಿನಾಶ, ಮೂಷಿಕ ವಾಹನ ದೋಷ ವಿನಾಶ, ದೇವಗಣನಾಯಕ ಪಾಲಯ ದೇವಗಣನಾಯಕ, ಕರುಣಾದಯ ಸಾರ ಗಿರಿ ಕನ್ಯಾಕುಮಾರ, ಸಂಗೀತ ಕಾದಾರ ನೀನೇ ದಯ ಸಾರ, ನೀ ಬಂದು ದಯ ತೋರು ಗೌರಿ ಕುಮಾರ, ನೀ ಬಂದು ದಯ ತೋರು ಗೌರಿ ಕುಮಾರ, ದೇವಗಣನಾಯಕ ಪಾಲಯ ದೇವಗಣನಾಯಕ. Shri Adit, I once again welcome all of you and our dignitaries on the dais and our chief guest to this wonderful evening and to this event. I request Dr. Ashlata Suvarna to hand over, to present bouquet and flowers to our guests as a token. ಕೇಂದ್ರ ಮತ್ತು ವಸ್ತು ಸಂಗ್ರಹಾಲಯ ಇವತ್ತು ಈ ಮಟ್ಟಕ್ಕೆ ಬಂದು ನಿಂತಿದೆ ಅಂತ ಹೇಳಿದರೆ ಅದಕ್ಕೆ ಕಾರಣಕರ್ತರು ಒಬ್ಬರೇ, ಡಾಕ್ಟರ್ ತುಕಾರಾಮ್ ಪೂಜಾರಿ ಅವರು. ತಮ್ಮ ಜೀವನದ 30ಕ್ಕೂ ಹೆಚ್ಚು ವರ್ಷಗಳನ್ನು ಈ ಕೇಂದ್ರಕ್ಕೆ ಮುಡಿಪಾಗಿಟ್ಟು ಒಂದು ವಿಷನರಿ ಚಿಂತನೆಯ ಮುಖಾಂತರ ಈ ಸಂಸ್ಥೆಯನ್ನು, ಒಂದು ಪುಟ್ಟ ಸಂಸ್ಥೆಯನ್ನು ಇವತ್ತು ಹೆಮ್ಮರವಾಗಿ ಬೆಳೆಸಿ ನಿಲ್ಲಿಸಿದಂಥವರು ಅವರು. ಈ ಎಕ್ಸಿಬಿಷನ್ ಏನಿದೆ ಅದು ಕೂಡ ನಡೆದಿರುವಂಥದ್ದು ಅವರ ಗೈಡೆನ್ಸ್ನ ಮುಖಾಂತರ. I now invite Dr. Tukaram Pujari to address us and present his opening note. ಇವತ್ತಿನ ಈ ಸರಳ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರತಕ್ಕಂಥ ಗೌರವಾನ್ವಿತ ಡಾಕ್ಟರ್ ರಾಘವೇಂದ್ರ ಹೊಳ್ಳರವರೇ, ಹಾಗೆಯೇ IFAಯ ಕೋಆರ್ಡಿನೇಟರ್ ಆಗಿರುವಂತಹ ಕುಮಾರಿ ಋತ್ವಿಕ್, ಹಾಗೆ ಗ್ರ್ಯಾಂಟಿಗಳಾದ ಮಧುಶ್ರೀ ಕಾರಕ್ ಮತ್ತು ಬ್ರಿಯಾನ್ ಡಿಸೋಜಾ, ಮತ್ತು ಸೇರಿರ್ತಕ್ಕಂಥ ನನ್ನ
ಆತ್ಮೀಯರು, ಬಹುಶಃ ಆ, ಈ ಸಂದರ್ಭದಲ್ಲಿ ತಾವುಗಳೆಲ್ಲರೂ ಪ್ರಮುಖರೇ, ನನ್ನ ಆತ್ಮೀಯರು. ಈ ಕೇಂದ್ರದ ಬಗ್ಗೆ ವಿಶೇಷವಾದಂತಹ ಗೌರವಾಧಾರ ಇದ್ದು ಪ್ರಾರಂಭದಿಂದಲಾಗಾಯಿತು ನಮ್ಮನ್ನು ಬೆಂಬಲಿಸಿಕೊಂಡು ಬಂದು ಸಿಂಧೂರಾವ್ ಅವರು ಹೇಳಿದ ಹಾಗೆ ಈ ಸಂಸ್ಥೆ ಈ ಹಂತಕ್ಕೆ ಬರುವುದಕ್ಕೆ ತಮ್ಮ ಒಂದು ನೆರವು ಖಂಡಿತ ಇತ್ತು. ಆ ಕಾರಣಕ್ಕಾಗಿ ನಾವು ಈ ಹಂತವನ್ನು ತಲುಪಿದ್ದೇವೆ ಅನ್ನುವಂಥದ್ದನ್ನು ನಾನಿಲ್ಲಿ ನೆನಪು ಮಾಡಿಕೊಳ್ತೇನೆ. ಹಾಗಾಗಿ ತಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡುವಾಗ ಮುಖ್ಯವಾಗಿ 3 ಮಂದಿಯ ಹೆಸರನ್ನು ನಾನು ವಿಶೇಷವಾಗಿ ಉಲ್ಲೇಖ ಮಾಡ್ತೇನೆ. ಅವರನ್ನು ನಾನು ನಿರೀಕ್ಷೆ ಮಾಡಿರಲಿಲ್ಲ. ಒಂದು ಆಮಂತ್ರಣ ಏನೋ ನಾನು ವಾಟ್ಸ್ಆ್ಯಪ್ ಮುಖಾಂತರ ಅಷ್ಟೇ ಕಳಿಸಿದ್ದೆ. ಅವರು ನಮ್ಮೊಂದಿಗೆ ಇದ್ದಾರೆ. ಅವರ ಹೆಸರನ್ನು ನಾನು ಉಲ್ಲೇಖ ಮಾಡುವಂಥದ್ದು ನನ್ನ ಕರ್ತವ್ಯ ಅಂತ ನಾನು ಭಾವಿಸ್ತೇನೆ. ವಿಶೇಷವಾಗಿ ರವಿ ಶೆಟ್ಟಿಯವರು, ಶ್ರೀಮಾನ್ ರವಿ ಶೆಟ್ಟಿಯವರು ಕತಾರ್ನಲ್ಲಿ ಉದ್ಯೋಗ ನಿಮಿತ್ತ ಹೋದವರು. ಅದೇ ರೀತಿ ಅವರ ಚಿಕ್ಕಪ್ಪ ರಘುನಾಥ್ ಸರ್ ಅವರು, ಮತ್ತು ಶಶಿಕಾಂತ್ ಗಟ್ಟಿಯವರು. ಈ ಶಶಿಕಾಂತ್ ಗಟ್ಟಿಯವರು ಒಬ್ಬ ಸಿನಿಮಾ ನಿರ್ಮಾಪಕ. ವಿಶೇಷವಾಗಿ ಅವರ ರಾಂಚಿ ಸಿನಿಮಾ ನೋಡಿ ನಾನು ಆಶ್ಚರ್ಯಪಟ್ಟಿದ್ದೆ. ಬಹಳ ಸಿನಿಮಾ ಮಾಡ್ತೇವೆ ನಾವು, ಆದರೆ ಸ್ವತಃ ಅನುಭವಿಸಿ ಆ ಒಂದು ಸಿನಿಮಾವನ್ನು ಮಾಡಬೇಕಾದ್ರೆ ಅದು ಕೂಡ ಆ ರಾಂಚಿಗೆ ಹೋಗಿ ಆ ಒಂದು ಏನು ನಾರ್ತಿನ ರಾಜ್ಯಗಳ ಪರಿಸ್ಥಿತಿ ಹೇಗೆ ಅನ್ನುವಂಥದ್ದು ತಮ್ಮೆಲ್ಲರಿಗೂ ಗೊತ್ತಿದೆ. ಅಂತಹ ಒಂದು ಬಹಳ ಕ್ಲಿಷ್ಟಕರವಾದ ಅನುಭವವನ್ನು ಗ್ರಹಣ ಮಾಡಿಕೊಂಡು ಸಿನಿಮಾ ಮಾಡಿದ್ದು ಅಥವಾ ಮಾಡ್ತಾ ಇರುವಂಥದ್ದು, ಅಂತಹ ಸಿನಿಮಾ ಕೊಡ್ತಾ ಇರುವಂಥದ್ದು ಶಶಿಕಾಂತ್ ಗಟ್ಟಿಯವರು. ಮತ್ತು ರವಿ ಶೆಟ್ಟರ ಬಗ್ಗೆ ನಾನು ಹೇಳೋದಿಲ್ಲ. ಯಾಕೆ, ನಾನು ಒಂದು ಬಾರಿ ನನ್ನನ್ನು ಕತಾರಿಗೆ ಕರೆದಿರ್ತಕ್ಕಂಥ ಸಂದರ್ಭದಲ್ಲಿ ನನ್ನ ಕುಟುಂಬದಲ್ಲಿಯೂ ಕೂಡ ಆ ರೀತಿಯ ಪ್ರೀತಿಯನ್ನು, ಆ ರೀತಿಯ ಒಂದು ಅಭಿಮಾನವನ್ನು ನಾನು ಕಂಡಿಲ್ಲ. ಅಂತಹ ಒಂದು ನನ್ನ ಒಂದು ಒಡನಾಡಿ ಅಥವಾ ನನ್ನ ಆತ್ಮೀಯ ಮಿತ್ರ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಹಾಗೆ ಅವರು ಬಹುಶಃ ರಘುನಾಥರನ್ನವರ ಚಿಕ್ಕಪ್ಪನನ್ನು ಕಳ್ಕೊಂಡು ಬಂದಿರುವಂಥದ್ದು ಅತ್ಯಂತ ಸಂತೋಷ ಆಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಷ್ಟೇ. ತಮ್ಮನ್ನು ನಾನು ಖಂಡಿತ ಒಂದು ಗೌರವದಿಂದ ಕಂಡಿದ್ದೇನೆ. ಅವರ ಹೆಸರು ಮಾತ್ರ ಉಲ್ಲೇಖ ಮಾಡಿದ್ದೇನೆ ಅನ್ನೋ ಕಾರಣಕ್ಕಾಗಿ ಖಂಡಿತ ನನ್ನನ್ನು ತಪ್ಪು ಭಾವಿಸಬಾರ್ದು. ಇನ್ನು ಮುಂದೆ ನೇರ ವಿಷಯಕ್ಕೆ ಬರುವುದಿದ್ರೆ, ಇವತ್ತು ರಾಣಿ ಅಬ್ಬಕ್ಕ ತುಳು ಅಧ್ಯಯನ ಕೇಂದ್ರ ಮತ್ತು ತುಳು ಬದುಕು ವಸ್ತು ಸಂಗ್ರಹಾಲಯ ಕೇವಲ ಜಿಲ್ಲೆ ರಾಜ್ಯಕ್ಕೆ ಸೀಮಿತವಾಗದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತನ್ನದೇ ಆದಂತಹ ಒಂದು ನೆಲೆಯನ್ನು ಕಂಡುಕೊಂಡಿದೆ. ವಿದೇಶಿ ವಿದ್ವಾಂಸರುಗಳು ಇಲ್ಲಿ ಆಗಮಿಸ್ತಾ ಇದ್ದಾರೆ. ಅಥವಾ ಈಗಾಗಲೇ ನಾನು ಗೋಷ್ಠಿಯಲ್ಲಿ ಹೇಳಿದ ಹಾಗೆ ರಾಣಿ ಅಬ್ಬಕ್ಕನ ಹೆಸರನ್ನ ಈ ಒಂದು ಸಂಸ್ಥೆಗೆ ಯಾಕೆ ಇಟ್ಟದ್ದು ಅಂತಂದ್ರೆ, ಅಬ್ಬಕ್ಕನ ಮುಖಾಂತರ ಸ್ಥಳೀಯ ಚರಿತ್ರೆಯ ಅರಿವು ನಮ್ಮ ಯುವ ಪೀಳಿಗೆಗೆ ಆಗಬೇಕು ಅನ್ನುವಂಥದ್ದು ನನ್ನ ಉದ್ದೇಶ. ರಾಣಿ ಅಬ್ಬಕ್ಕ ಬಹುಶಃ ಇವತ್ತು ನಾನು ನನ್ನ ಮಗಳು ಕಂಡೀಷನ್ ಹಾಕಿದ್ದಾಳೆ, 5-10 ನಿಮಿಷಕ್ಕಿಂತ ಜಾಸ್ತಿ ಮಾತಾಡಿದರೆ ಜಾಗ್ರತೆ ಅಂತೇಳಿ. ಆದ್ದರಿಂದ ಅದನ್ನು ಮಾತಾಡ್ತಾ ಹೋದ್ರೆ ಏನೇನೋ ಸೇರ್ಪಡೆ ಆಗ್ತದೆ ಅದಕ್ಕೆ ಅಂತ. ಬಹುಶಃ 450 ವರ್ಷಗಳ ಹಿಂದೆ ಪೋರ್ಚುಗೀಸರ ವಿರುದ್ಧ ಹೋರಾಟ ಮಾಡಿ ಗೆದ್ದಿರುವಂತಹದ್ದು ಇಂಪಾರ್ಟೆಂಟ್ ನಮಗೆ. ಈಗಾಗಲೇ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಕಿತ್ತೂರು ರಾಣಿ ಚೆನ್ನಮ್ಮ, ಬೆಳವಡಿ ಮಲ್ಲಮ್ಮ, ಬಹಳಷ್ಟು ಮಂದಿ ಇದ್ದಾರೆ. ಅವರ ಸಾಹಸ ಕಡಿಮೆ ಏನಲ್ಲ. ಆದರೆ ನಮ್ಮ ನೆಲದವಳಾಗಿದ್ದುಕೊಂಡು, ನಮ್ಮ ನೆರೆಯ ಉಳ್ಳಾಳದ ರಾಣಿಯಾಗಿದ್ದುಕೊಂಡು, ಆ ಕಾಲಕ್ಕೆ 10-16 ಸಣ್ಣ ಪುಟ್ಟ ರಾಜಮನೆತನಗಳಿದ್ದು ಅವರೆಲ್ಲರೂ ಪೋರ್ಚುಗೀಸರ ಕಾಲ್ನೆಕ್ಕುವ ಕೆಲಸ ಮಾಡಿದ್ದೇವೆ ವಿನಃ ಅವರನ್ನು ಎದುರು ಹಾಕೊಳ್ಳುವಂಥ ಸಾಹಸವನ್ನು ತೋರಿಸಲಿಲ್ಲ. ಬಹುಶಃ ಒಬ್ಬಳು ಸಾಮಾನ್ಯ ಮಹಿಳೆಯಾಗಿದ್ದುಕೊಂಡು ಉಳ್ಳಾಳದಂತಹ ಸಣ್ಣ ಪ್ರಾಂತ್ಯದ ರಾಣಿಯಾಗಿದ್ದು ಈ ಪೋರ್ಚುಗೀಸರ ದರ್ಪ ದಬ್ಬಾಳಿಕೆಗೆ ಸೊಪ್ಪು ಹಾಕದೆ ಅವರ ವಿರುದ್ಧ ಸೆಟೆದು ನಿಂತು ಅವರನ್ನು ಈ ನೆಲದಿಂದ ಒದ್ದೋಡಿಸುವಂತಹ ಸಾಹಸ ಮಾಡಿದ ರಾಣಿ ನಮ್ಮವಳು, ನಮ್ಮ ತುಳುನಾಡಿನವಳು, ನಮ್ಮ ನೆರೆಯವಳು ಅನ್ನುವಂಥದ್ದು ನಮ್ಮ ಹೆಮ್ಮೆಯ ವಿಚಾರ. ಈ ಚೌಟ ಮನೆತನ ಬಹುಶಃ ಆದಿಯಿಂದ ಇಂದಿನವರೆಗೂ ಕೂಡ ಅದರದೇ ಆಗಿರತಕ್ಕಂಥ ಒಂದು ಗಟ್ಟಿತನವನ್ನು, ಸ್ಥಾನಮಾನವನ್ನು ಉಳಿಸ್ಕೊಂಡಿರತಕ್ಕಂಥ ಒಂದು ರಾಜಮನೆತನ ಇವತ್ತಿಗೂ ಕೂಡ ಮೂಡುಬಿದ್ರೆಯಲ್ಲಿ ಚೌಟರ ಅರಮನೆ ಮತ್ತು ಚೌಟರ ಅರಮನೆಯನ್ನು ಬಹುಶಃ ಅರಮನೆಯ ಜವಾಬ್ದಾರಿಯನ್ನು ಹೊತ್ತ ಕುಲದೀಪರ ಹೆಸರನ್ನು ಕೆಲವರಾದರೂ ನೀವು ಕೇಳಿರ್ಬೋದು. ಒಂದು ವಿಚಾರ. ಎರಡನೇದು ತುಳು ಬದುಕು ವಸ್ತು ಸಂಗ್ರಹಾಲಯ. ನಾನು ಈಗಾಗಲೇ ಹೇಳಿದೆ, ಈ ಚರಿತ್ರೆ ಅಂತಂದ್ರೆ ಕೇವಲ ಶಾಸನಾಧಾರಿತವಾದದ್ದು ಚರಿತ್ರೆ ಅಲ್ಲ. ನಾನೊಬ್ಬ ಇತಿಹಾಸದ ವಿದ್ಯಾರ್ಥಿಯಾಗಿ ಮಕ್ಕಳಿಗೆ ಶಾಸನಾಧಾರಿತವಾದ ಚರಿತ್ರೆಯನ್ನೇ ಬೋಧನೆ ಮಾಡಿದ್ದು. ಶಾಸನಾಧಾರಿತ ಚರಿತ್ರೆ ಒಂದು ವರ್ಗದ ಚರಿತ್ರೆ ಆಗ್ತದೆ. ಆ ಶಾಸನದಲ್ಲಿ ಆ ರಾಜನಿಗೆ ಸಂಬಂಧಪಟ್ಟ ಅವನ ಬೇಕು ಬೇಡಗಳು, ದುಃಖ ದುಮ್ಮಾನಗಳಷ್ಟೇ ಇರ್ತದೆ. ಸೊ ಅದರಲ್ಲಿ ಜನಸಾಮಾನ್ಯರ ಪಾತ್ರ ಅಥವಾ ಜನಸಾಮಾನ್ಯರ ವಿಚಾರ ಬರುವುದೇ ಇಲ್ಲ. ಶಾಸನ ಇರಬಹುದು, ಕೋಟೆ ಕೊತ್ತಲಗಳಿರ್ಬೋದು, ಅರಮನೆಗಳಿರ್ಬೋದು, ಅಥವಾ ಲಿಖಿತ ದಾಖಲೆಗಳಿರ್ಬೋದು, ಅಥವಾ ನ್ಯೂಮಿಸ್ಮ್ಯಾಟಿಕ್ಸ್ ನಾಣ್ಯಶಾಸ್ತ್ರ. ಸೊ ಇದರ ಆಧಾರದಲ್ಲಿ ಬರೆದಿರತಕ್ಕಂಥ ಚರಿತ್ರೆ ಕೇವಲ
ಸಮಾಜದಲ್ಲಿ ಒಂದು ಸ್ಥಾನಮಾನ ಇರುವ ಆರ್ಥಿಕ ಸಾಮರ್ಥ್ಯ ಇರುವವರಂತ ಚರಿತ್ರೆ ಆಗ್ತದೆ. ಹಾಗಾಗಿ ಇದುವೇ ನಮ್ಮ ಚರಿತ್ರೆ ಅಂತ ಹೇಳಿ ಪೂರ್ಣ ಅಲ್ಲಿ ನಾವು ಕೈ ತೊಳೆದು ಕೂತ್ಕೊಳ್ಳುವ ಹಾಗಿಲ್ಲ. ನಾವು ಜನಸಾಮಾನ್ಯರು 80-90% ಇದ್ದೇವೆ. ಆರ್ಥಿಕ ಸಾಮರ್ಥ್ಯ ಇಲ್ಲದ, ಸಾಮಾಜಿಕ ಸ್ಥಾನಮಾನ ಇಲ್ಲದ ಜನಸಾಮಾನ್ಯರ ಕೊಡುಗೆ ಹಾಗಾದ್ರೆ ಒಂದು ಸಮಾಜಕ್ಕೆ ಇಲ್ವೇ ಅನ್ನುವಂಥ ಪ್ರಶ್ನೆ ಬರ್ತದೆ. ಒಬ್ಬ ರಾಜ ಒಂದು ಯುದ್ಧದಲ್ಲಿ ಗೆದ್ದಂತ ತಕ್ಷಣಕ್ಕೆ ರಾಜನಿಗೆ ಆ ಹೆಸರು ಹೋಗ್ತದೆ ಸರಿ, ಆದ್ರೆ ಆ ರಾಜನಿಗೋಸ್ಕರವಾಗಿ ಪ್ರಾಣತ್ಯಾಗ ಮಾಡಿರ್ತಕ್ಕಂಥ ಸೈನಿಕರ ಅಥವಾ ಸೈನ್ಯದ ಉಲ್ಲೇಖ ಬರುವುದೇ ಇಲ್ಲ. ಸೊ ಹಾಗಾಗಿ ಇಲ್ಲಿ ಸಮಾಜದಲ್ಲಿ ಜನಸಾಮಾನ್ಯರು, ಕೃಷಿ ಕಾರ್ಮಿಕರು, ಕೃಷಿಕರು ಅಥವಾ ಈಗಾಗಲೇ ನಾನು ಹೇಳಿದ ಹಾಗೆ ಆರ್ಥಿಕ ಸ್ಥಾನಮಾನ ಇಲ್ಲದ, ಸಾಮಾಜಿಕ ಸ್ಥಾನಮಾನ ಇಲ್ಲದ ಸಾಮಾನ್ಯ ವರ್ಗದ ಕೆಳಸ್ತರದ ಜನರ ಚರಿತ್ರೆ ಎಲ್ಲಿ ಉಲ್ಲೇಖ ಆಗ್ತದೆ, ಎಲ್ಲಿ ದಾಖಲಾಗ್ತದೆ? ಎಲ್ಲಿಯೂ ದಾಖಲಾಗುವುದಿಲ್ಲ. ನಾನು ನನ್ನ ಅನುಭವದಲ್ಲಿ ಕಂಡುಕೊಂಡ ಹಾಗೆ ಮೌಖಿಕ ಸಾಹಿತ್ಯ, ಭೌತಿಕ ಸಂಸ್ಕೃತಿ, ಸಾಮಾಜಿಕ ಧಾರ್ಮಿಕ ಆಚರಣೆಗಳು ಮತ್ತೆ ಕುಣಿತ ಪ್ರಕಾರಗಳು, ಒಂದೊಂದು ವಿಚಾರವನ್ನು ಎತ್ತಿ ನಾವು ಅದನ್ನು ಕೆದಕಿ ನೋಡಿದರೆ ಅದ್ಭುತವಾದಂತಹ ನಮ್ಮ ಹಿರಿಯರ ಬದುಕು ನಮ್ಮ ಕಣ್ಣೆದುರಿಗೆ ಬಂದು ನಿಲ್ತದೆ. ಹಾಗಾಗಿ ಇಲ್ಲಿ ಬಹುಶಃ ನಾನು ವಿಶೇಷವಾಗಿ ಉಲ್ಲೇಖ ಮಾಡಲಿಕ್ಕೆ ಹೊರಟದ್ದು ಅಂತಂದ್ರೆ, ಈ ನಮ್ಮ ವಸ್ತು ಸಂಗ್ರಹಾಲಯದಲ್ಲಿರುವಂಥ ಭೌತಿಕ ವಸ್ತುಗಳನ್ನ ಆಧಾರವಾಗಿಟ್ಟುಕೊಂಡು 3 ಪ್ರಾಜೆಕ್ಟ್ ಈಗ ಪ್ರಾಜೆಕ್ಟಿಗೆ ಅನುದಾನವನ್ನು ಕೊಡುವಂಥ ಕೆಲಸವನ್ನು IFA ಮಾಡಿದೆ. IFA ಅಂದರೆ ಇಂಡಿಯಾ ಫೌಂಡೇಶನ್ ಫಾರ್ ದಿ ಆರ್ಟ್ಸ್ ಅಂತೇಳಿ. ಅದರ ಕೋಆರ್ಡಿನೇಟರ್ ಕುಮಾರಿ ರಿತ್ವಿಕಾ ಅವರು. ಬಹುಶಃ ಮೌನೇಶ್ ವಿಶ್ವಕರ್ಮರ ಮುಖಾಂತರ ಅವರು ಇಲ್ಲಿಗೆ ಬಂದು ನಮ್ಮ ವಸ್ತು ಸಂಗ್ರಹಾಲಯವನ್ನು ಕಂಡು ಈ ವಸ್ತು ಸಂಗ್ರಹಾಲಯದ ಮಹತ್ವವನ್ನು ಅರಿತುಕೊಂಡು ಆ ಯೋಜನೆಯನ್ನು ನಮಗೆ ಕೊಟ್ಟಿರುವಂಥದ್ದು. ಸೊ ಇದರಲ್ಲಿ 3 ಪ್ರಾಜೆಕ್ಟ್ಗಳಲ್ಲಿ ಈಗ ಒಂದು ಕಂಪ್ಲೀಟ್ ಹಸಿರು ಹೊದಿಕೆ ಅಡಿ ಅನ್ನುವಂಥ ಹೆಸರಿನಲ್ಲಿ ಆ ಪ್ರಾಜೆಕ್ಟ್ ಈಗ ಕಂಪ್ಲೀಟ್ ಆಗಿ ಒಂದು ಹಂತಕ್ಕೆ ಬಂದಿದೆ. ಅದರ ಜವಾಬ್ದಾರಿಯನ್ನು ಹೊತ್ತ ಗ್ರ್ಯಾಂಟಿಗಳು ಮಧುಶ್ರೀ ಕಾರಕ್ ಮತ್ತೆ ಬ್ರಿಯಾನ್ ಡಿಸೋಜಾ. ಇನ್ನೂ ಸಣ್ಣ ಪ್ರಾಯದವರು, ಆದರೆ ಈ ಎಳೆ ಪ್ರಾಯದಲ್ಲಿ ಅವರು ಮಾಡಿರತಕ್ಕಂಥ ಸಾಧನೆ ಅದ್ಭುತವಾದದ್ದಿದೆ. ಅದನ್ನು ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಬಹಳಷ್ಟು ಜ್ಞಾನವನ್ನು ಪಡ್ಕೊಂಡವರು. ಆದರೆ ಈ ಸ್ಥಳೀಯ ಚರಿತ್ರೆಯ ಬಗ್ಗೆ ಅರಿವು ಅವರಿಗೆ ಅಷ್ಟಾಗಿ ಇಲ್ಲ. ಅವರು ಕಲಿಯುವುದರೊಂದಿಗೆ ನಮ್ಮ ಯುವ ಪೀಳಿಗೆಗೆ ಈ ನೆಲದ ಚರಿತ್ರೆಯನ್ನು ಮುಟ್ಟಿಸುವಂತಹ ಪ್ರಯತ್ನವನ್ನು ಅವರದೇ ಆದ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ನೆಲದ ಸಂಸ್ಕೃತಿಯೋ, ಈ ನೆಲದ ಚರಿತ್ರೆಯೋ, ಪರಂಪರೆಯೋ ಏನಿದೆ ಅದನ್ನು ಕೇವಲ ಭೌತಿಕ ವಸ್ತುಗಳ ಮುಖಾಂತರ ನೋಡಿ ತಿಳಿಯುವುದೊಂದಾದರೆ, ಅದನ್ನು ಬಹುಶಃ ಮಕ್ಕಳ ಮನಸ್ಸಿನಲ್ಲಿ ಅಚ್ಚೊತ್ತುವ ಕೆಲಸವನ್ನು ಹೇಗೆ ಮಾಡುವುದು ಅಂತ ಹೇಳಿ ಯೋಚನೆ ಮಾಡಿ ಬಹುಶಃ ಅವರದೇ ಆದ ರೀತಿಯಲ್ಲಿ ಬಹುಶಃ ಮಕ್ಕಳನ್ನು ತೊಡಗಿಸಿಕೊಂಡು ಶಾಶ್ವತ, ಈಗ ನಮ್ಮ ಬಾಲ್ಯದ ದಿನಗಳನ್ನು ನಾವು ನೆನಪು ಮಾಡಿಕೊಂಡ್ರೆ ಗುಡ್ಡ ಬೆಟ್ಟದಲ್ಲಿ ಓಡಾಡಿ ಏನೋ ಒಂದು ಸುಖದ ಬದುಕನ್ನು ಬದುಕಿದವರು ನಾವು. ಆದರೆ ಅದರಿಂದ ವಂಚಿತವಾಗಿರತಕ್ಕಂಥ ಯುವ ಪೀಳಿಗೆ ಇದೆಯಲ್ಲ, ಅದಕ್ಕೆ ನಮ್ಮ ಹಿರಿಯರ ಬದುಕನ್ನು ಮುಟ್ಟಿಸುವಂಥದ್ದು ಅಥವಾ ಅದರ ಚಿತ್ರಣವನ್ನು ಅವರಿಗೆ ಕೊಡುವಂಥದ್ದಷ್ಟು ಸುಲಭದ ಕೆಲಸ ಅಲ್ಲ. ಅದನ್ನು ಬಹಳ ಸರಳವಾದ ರೀತಿಯಲ್ಲಿ ಇವರು ಮಾಡಿ ತೋರಿಸಿದ್ದಾರೆ. ಅದರ ಲಾಭವನ್ನು ಪಡೆಯುವುದಕ್ಕಿದ್ದಾರೆ ನಮ್ಮ ಯುವ ಜನಾಂಗ ಅಥವಾ ವಿಶೇಷವಾಗಿ ಯುವ ಪೀಳಿಗೆ. ಇದು ಇವತ್ತು ನಮ್ಮ ರಾಘವೇಂದ್ರ ಹೊಳ್ಳರು ಅದರ ಈ ಒಟ್ಟು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ. ಅವರ ಒಂದು ದಿವ್ಯ ಹಸ್ತದಿಂದ ಉದ್ಘಾಟನೆಗೊಳ್ಳುವುದರೊಂದಿಗೆ ಮುಂದೆ ಒಂದು 15 ದಿನವೋ ಅಥವಾ 1 ತಿಂಗಳವರೆಗೆ ಈ ಒಂದು ಏನು ವಿಶೇಷವಾದಂತಹ ಪ್ರದರ್ಶನ ಕಂಟಿನ್ಯೂ ಆಗ್ತದೆ. ಇಲ್ಲಿ ಏನಪ್ಪಾ ಅಂತಂದ್ರೆ, ಮುಖ್ಯವಾಗಿ ನಾನು ಹೇಳಲಿಕ್ಕೆ ಇಷ್ಟಪಡುವಂತಹದ್ದು, ಈ ಕಲ್ಪವೃಕ್ಷ ಅಂತಂದ್ರೆ ಅದು ಕೇವಲ ತುಳುನಾಡಿಗೆ ಅಥವಾ ಕರಾವಳಿಗೆ ಮಾತ್ರ ಸೀಮಿತ ಅಲ್ಲ. ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದಕ್ಕೆ ಅದರದೇ ಆಗಿರ್ತಕ್ಕಂಥ ಒಂದು ಸ್ಥಾನಮಾನ ಇದೆ. ಒಂದು ಮಾತಿದೆ, ಏನು ತಾರಾಯ್ಡ್ ದಕ್ಕು ನಂಚಿನ ವಿಚಾರ ಇಜ್ಜಿ, ಕಾಯೆರಡು ತಿನ್ಪು ನಂಚಿನ ಇಜ್ಜಿ. ತೆಂಗಿನ ಮರಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿ ನಾವು ಬಿಸಾಕುವಂಥದ್ದು ಏನಿಲ್ಲ, ಅದಕ್ಕಾಗಿ ನಾವು ಕಲ್ಪವೃಕ್ಷ ಅಂತ ಹೇಳುತ್ತಾನೆ. ಹಾಗೆ ಕಾಸರಕದಲ್ಲಿ ತಿನ್ನುವಂಥದ್ದು ಏನಿಲ್ಲ, ಯಾವ ಕಾರಣಕ್ಕೂ ತಿನ್ಲಿಕ್ಕೆ ಬರೋದಿಲ್ಲ. ಆದರೆ ಈ ಎರಡೂ ಕೂಡ ನಮ್ಮ ತುಳುವರ ಬದುಕಿನ ಅವಿಭಾಜ್ಯ ಅಂಗ. ಇದಿಲ್ಲದೆ ನಮ್ಮ ತುಳುವರ ಬದುಕೇ ಇಲ್ಲ ಅನ್ನುವಂತಹ ಹಂತದಲ್ಲಿ ನಾವಿದ್ದೇವೆ. ಹಾಗಾಗಿ ಇದು ಏನಪ್ಪಾ ಅಂತ ಕೇಳಿದ್ರೆ, ಈಗ ಒಂದು ನವಜಾತ ಶಿಶು ಜನಿಸಿದ್ರೆ ಆ ಮಗುವನ್ನ ಸ್ನಾನ ಮಾಡಿಸಬೇಕಾದ್ರೆ ನಾವು ತುಳುವರು ತೂತ ಇರುವ ಗೆರಟೆಯನ್ನೇ ಬಳಕೆ ಮಾಡುವಂಥದ್ದು. ಮುಂದೆ ಆ ಮಗು ದೊಡ್ಡದಾಗ್ತದೆ, ಮತ್ತೆ ನಮಗೆ ಕಾಲಕ್ಕೆ ಸರಿಯಾಗಿ ಆ ಮಗು ಇನ್ನೇನು ಅಥವಾ ಒಂದು ಹಂತಕ್ಕೆ ತಲುಪಿದ ನಂತರ ತೀರಿ ಹೋಗುವ ಸಂದರ್ಭ ಬಂದಾಗ ಆ ಶವವನ್ನ ಸ್ನಾನ ಮಾಡಿಸುವುದಕ್ಕೆ ಕೂಡ ಅದೇ ನಮೂನೆಯ ಗೆರಟೆ, ತೂತ ಇರುವ ಗೆರಟೆಯನ್ನೇ ಬಳಕೆ ಮಾಡಬೇಕು ನಾವು ತುಳುವರು. ಈ ಮಧ್ಯೆ ಉಪ್ಪಿನಕಾಯಿ ಬಡಿಸುವ ಸೌಟಿನಿಂದ ಹಿಡಿದು ಪಲ್ಯ ಸಾಂಬಾರು ಬಡಿಸುವಂತಹ ಸೌಟ್ ಇರ್ಬೋದು, ಅನ್ನ ಬಡಿಸುವಂತಹ ಸೌಟ್ ಇರ್ಬೋದು, ಸ್ನಾನ ಮಾಡುವ ರೊಂಕ ಇರ್ಬೋದು, ಅಥವಾ ಭತ್ತ ತೋಡುವಂತಹ ಸಾಮಗ್ರಿಗಳಿರ್ಬೋದು, ಅಥವಾ ಯಾವುದೇ ಕಾರಣಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡಿದರೆ ಇದೇ ಗೆರಟೆ ಬೇಕು.
ನಮಗೆ ತುಳುನಾಡಿನಲ್ಲಿ ಕೋಳಿ ಅಂಕ ಅಂತಂದ್ರೆ ಅದು ಒಂದು ನಮ್ಮ ಸಾಂಸ್ಕೃತಿಕ ಚಿಹ್ನೆ. ಅದು ಬಹುಶಃ ಈ ಕೋಳಿ ಅಂಕಕ್ಕೆ ಸಂಬಂಧಪಟ್ಟ ಹಾಗೆ ಗುತ್ತಿನವರು ಕೋಳಿ ಅಂಕಕ್ಕೆ ಕೋಳಿ ಹಿಡಿದುಕೊಂಡು ಹೋಗುವಂತ ಸಂದರ್ಭದಲ್ಲಿ ಹಿಂದಿನಿಂದ ಒಂದು ಕೋಳಿಗೆ ನೀರು ಹಿಡಿಯುವುದಕ್ಕೆ ಕೈರೋಂಕ ಅಂತ ಎಷ್ಟು ಸುಂದರವಾಗಿ ಅದನ್ನು ಕೆತ್ತನೆ ಮಾಡಿರ್ತಾರೆ. ಆ ಗೆರಟೆಯಿಂದ ಮಾಡಿರುವಂಥದ್ದು ಕೈರೋಂಕವನ್ನು ಹಿಡ್ಕೊಂಡು ಹೋಗುವಂಥದ್ದು. ಮತ್ತೆ ಈ ನಮ್ಮ ಆಯುರ್ವೇದದ ಮದ್ದಿಗೆ ಸಂಬಂಧಪಟ್ಟ ಹಾಗೆ ಮಾತಾಡಿದ್ರೆ ಬಹುಶಃ ಈ ಗೆರಟೆಯ ಎಣ್ಣೆ ತೆಗೆಯುವಂಥ ಕ್ರಮವೇ ಇದೆ, ವಿಶಿಷ್ಟವಾದ ಕ್ರಮ. ಆ ಗೆರಟೆಯ ಎಣ್ಣೆ ಏನಿದೆ ಅದು ಈ ನಿಮ್ಮ ಚರ್ಮ ರೋಗಕ್ಕೆ ರಾಮಬಾಣ ಅಂತ ಹೇಳಿದ್ರೆ ತಪ್ಪಾಗಲಿ. ಒಂದೇ ಒಂದು ಬಾರಿ ನೀವು ಅದನ್ನು ಅಪ್ಲೈ ಮಾಡಿದ್ರೆ ನಿಮ್ಮ ಆ ಚರ್ಮ ರೋಗ ಗುಣ ಆಗ್ತದೆ. ವಿಶೇಷವಾಗಿ ಪುರಿಮೇಪುನೆ ಅಂತ ಹೇಳ್ತಾರೆ ತುಳುವಿನಲ್ಲಿ. ಅದಕ್ಕಿಂತ ಮೀರಿದ ಮದ್ದಿಲ್ಲ. ಸೊ ಇನ್ನು ಬಿತ್ತನೆ ಬೀಜ ಸಂರಕ್ಷಣೆ ಮಾಡಿಡುವಂಥದ್ದು. ಇವತ್ತು ಏನೆಲ್ಲ ಬೇಕಾದ ಬೇಡದ ಎಲ್ಲ ವಿಷಜ ಪದಾರ್ಥಗಳನ್ನು ಸೇರಿಸಿಕೊಂಡು ನಾವು ಪ್ರಿಸರ್ವೇಟಿವ್ ಹಾಕಿ ನಾವು ಸಂರಕ್ಷಣೆ ಮಾಡ್ತೇವೆ. ಆದರೆ ನಮ್ಮ ಹಿರಿಯರು ಯಾವ ರೀತಿ ಬಿತ್ತನೆ ಬೀಜಗಳನ್ನು ಸಂರಕ್ಷಣೆ ಮಾಡ್ತಾ ಇದ್ರು, ಆ ಗೆರಟೆಯನ್ನು ಪುಡಿ ಮಾಡೋದು, ಬಿಸಿ ಬೂದಿ ಹಾಕೋದು, ಮತ್ತೆ ಬಿತ್ತನೆಯ ಬೀಜವನ್ನು ಅದರೊಟ್ಟಿಗೆ ಮಿಕ್ಸ್ ಮಾಡಿ ಒಂದು ಮಣ್ಣಿನ ಪಾತ್ರೆ ಒಳಗೆ ಹಾಕಿ ಅದರ ಮೇಲೆ ಬೈಹುಲ್ಲ ನೆಟ್ಟು ಒಂದಷ್ಟು ಸೆಗಣಿ ಮೆತ್ತಿ ಒಳಗೆ ಕುತ್ತಟ್ಟದಲ್ಲಿ ಇಟ್ಟರೆ ಯಾವ ಕಾರಣಕ್ಕೂ ಅದು ಹುಳ ಬೀಳುವುದಿಲ್ಲ, ಹಾಳಾಗೋದಿಲ್ಲ. ಏನೆಲ್ಲ ಅದ್ಭುತವಾದ ಆಲೋಚನೆಗಳು. ನೀವು ನಶ್ಯದ ಬುರುಡೆ, ಇವತ್ತು ನಶ್ಯದ ಬುರುಡೆಯನ್ನು ಕೂಡ ಗೆರಟೆಯಿಂದೇ ನಾವು ಅದು ನೀವು ಬಹುಶಃ ಗಮನಿಸಬಹುದು. ಯಾವುದಕ್ಕೆಲ್ಲ ಇದು ನನಗೆ ನೆನಪಿಗೆ ಬಂದದ್ದನ್ನಷ್ಟೇ ನಾವನ್ನಲ್ಲಿ ತೋರಿಸಿರುವಂತಹದ್ದು. ಇಂಥ 10 ನಮೂನೆಯಲ್ಲಿ ಗೆರಟೆಯನ್ನು ನಮ್ಮ ಹಿರಿಯರು ತಮ್ಮ ಬದುಕಿನ ಅವಿಭಾಜ್ಯ ಅಂಗವಾಗಿ ಇಟ್ಕೊಂಡಿದ್ರು. ಇದನ್ನ ತಮ್ಮ ಬದುಕಿಗೆ ಬಳಸ್ಕೊಂಡಿರುವಂತಹದ್ದನ್ನು ನಾವು ಕಂಡ್ರೆ ನಮಗೆ ಇವತ್ತು ಆಶ್ಚರ್ಯ ಆಗ್ತದೆ. ನಾನು ಒಂದು ಹೇಳುವ ಮಾತಿದೆ ಏನು ಅಂತಂದ್ರೆ, ನಾವು ಇವತ್ತು ಸೋಕಾಲ್ಡ್ ಬುದ್ಧಿವಂತರು ಅಥವಾ ಏನು ವೈಜ್ಞಾನಿಕ ಯುಗದಲ್ಲಿ ಪ್ರಕೃತಿಯಿಂದ ದೂರ ಸರಿತಾ ಇದ್ದೇವೆ. ನಮ್ಮ ಹಿರಿಯರು ಪ್ರಕೃತಿಗೆ ಸಮೀಪ ಇದ್ರು, ಯಾವುದೇ ರೋಗ ರುಜಿನಗಳಿಲ್ಲದೆ ಬಹಳ ಆರೋಗ್ಯಪೂರ್ಣವಾದ ಬದುಕನ್ನು ಬದುಕಿದವರು ನಮ್ಮ ಹಿರಿಯರು. ಸೊ ಹಾಗಾಗಿ ನಾನು ಅದರ ಬಗ್ಗೆ ಹೆಚ್ಚು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಆದರೆ ಇವತ್ತು ನಾವು ಪ್ರಕೃತಿಯಿಂದ ದೂರ ಸರಿದ ಹಾಗೆ ಬೇರೆ ಬೇರೆ ಬೇಕಾದ ಬೇಡದ ಎಲ್ಲ ನಮ್ಮನೆಯ ರೋಗಗಳನ್ನು ಅಂಟಿಸಿಕೊಂಡು ನಾವು ಒದ್ದಾಡುವಂಥ ಪರಿಸ್ಥಿತಿಗೆ ಬಂದು ತಲುಪಿದ್ದೇವೆ. ಮತ್ತೆ ಮರಳಿ ಆ ಒಂದು ಕಾಲಕ್ಕೆ ಹೋಗುವಂಥದ್ದು ಖಂಡಿತ ಸಾಧ್ಯ ಇಲ್ಲ. ಯಾಕೆ ಅಷ್ಟು ಮಿತಿ ಮೀರಿ ನಾವು ಬೆಳೆದು ಬಿಟ್ಟು ಆಗಿದೆ. ಆದರೂ ನಮಗೆ ನಮ್ಮ ಹಿರಿಯರ ಬದುಕಿನ ಆ ಒಂದು ಜ್ಞಾನದ ಅರಿವು ನಮಗಿರಬೇಕು. ನಮ್ಮ ಏನೆಲ್ಲ ಅದ್ಭುತವಾದಂತಹ ಜ್ಞಾನ ಸಂಪತ್ತು ಕಣ್ಮರೆಯಾಗಿ ಹೋಗಿದೆ. ಅದು ಆಯುರ್ವೇದ ಮದ್ದಿಗೆ ಸಂಬಂಧಪಟ್ಟ ಹಾಗಿರ್ಬೋದು, ವಿಷವೈದ್ಯಕ್ಕೆ ಸಂಬಂಧಪಟ್ಟ ಹಾಗಿರ್ಬೋದು, ರಣವಿದ್ಯೆಗೆ ಸಂಬಂಧಪಟ್ಟ ಹಾಗಿರ್ಬೋದು, ನಿತ್ಯ ಜೀವನದ ಬದುಕಿಗೆ ಸಂಬಂಧಪಟ್ಟ ಹಾಗೆ ನಾವು ಏನೆಲ್ಲ ಇತ್ತು. ಬಹುಶಃ ಅದನ್ನು ನಾನು ಹೇಳಿದರೆ ಇವತ್ತು ತಮಾಷೆ ಅಂತ ಅನ್ನಿಸ್ಬೋದು. ನಮ್ಮ ಸುತ್ತಮುತ್ತಲಿರ್ತಕ್ಕಂಥ ಗಿಡಗಂಟಿಗಳು, ಅದರಲ್ಲಿರುವಂತಹ ಮದ್ದಿನಾಂಶಗಳು, ನಾವು ಹೆಚ್ಚಿನವರು ನಮ್ಮ ಹಿರಿಯರಿದ ರಮೇಶ್ ರಾಯರೆಲ್ಲ ಹೆಚ್ಚು ಕಡಿಮೆ ನಾವು ನಮ್ಮ ಸಮಪ್ರಾಯದವರು. 50-75 ವರ್ಷಗಳ ಹಿಂದೆ ಎಲ್ಲಿತ್ತು ಸ್ವಾಮಿ ಮೆಡಿಕಲ್ ಶಾಪು, ಎಲ್ಲಿತ್ತು ಸ್ವಾಮಿ ಡಾಕ್ಟರ್ಸುಗಳು? ಎಲ್ಲ ಸುತ್ತಮುತ್ತಲೇ ಇರತಕ್ಕಂಥ ಗಿಡಮೂಲಿಕೆಗಳನ್ನು ಬಳಸ್ಕೊಂಡು ನಮ್ಮ ಹಿರಿಯರು ರೋಗ ರುಜಿನಗಳನ್ನು ಗುಣಪಡಿಸ್ತಾ ಇದ್ದಿರುವಂಥದ್ದನ್ನು ಕಂಡವರು. ಹಾಗಾಗಿ ಇವತ್ತು ಬಹುಶಃ ಇಂತಹ ಒಂದು ಸಾಂಸ್ಕೃತಿಕ ಕೇಂದ್ರಗಳನ್ನು ಗುರುತಿಸಿಕೊಂಡು ಅದಕ್ಕೆ ನೆರವು ನೀಡುವ ಮುಖಾಂತರ IFA ಅತ್ಯುತ್ತಮವಾದಂತಹ ಒಂದು ಕೆಲಸವನ್ನು ಮಾಡ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕೆ. ನೀವು ಗಮನಿಸುವಾಗ ಬಹುಶಃ ಒಂದು ಸಣ್ಣ ಹುಡುಗಿಯಾಗೆ ಕಾಣಬಹುದು ರಿತ್ವಿಕಾ. ಅವರು ಹೊಂದಿರತಕ್ಕಂತಹ ನಾಲೆಜ್, ಅವರಲ್ಲಿ ತೊಡಗಿಸಿಕೊಳ್ಳುವಂಥದ್ದು ನನಗೆ ಆಶ್ಚರ್ಯ ಆಗ್ತದೆ. ಕೆಲವೊಮ್ಮೆ ಇವರೆಲ್ಲ ಕೆಲಸ ಮಾಡಿ ಎಂಥದ್ದು ಇವರದ ಕರ್ಮ ಅಂತ ಅನ್ನಿಸ್ತಾ ಇತ್ತು ನನಗೆ. ಒಂದಷ್ಟು ಇಟ್ಟಿಗೆ ತಂದಿಟ್ಟಿದೆ. ಆದರೆ ಅವರು ಮಾಡಿದ ಕೆಲಸಗಳು ಮತ್ತೆ ಅವರ ಯೋಚನೆಗಳು ಯುವ ಪೀಳಿಗೆಯನ್ನು ಹೇಗೆ ನಾವು ಇದಕ್ಕೆ ತೊಡಗಿಸ್ಕೋಬಹುದು, ಅಥವಾ ಅವರ ಮುಖಾಂತರ ನಾವು ಆ ಒಂದು ಕಾಲಘಟ್ಟದ ಜ್ಞಾನವನ್ನು ಅವರಿಗೆ ಪ್ರಸರಣ ಮಾಡಬಹುದು ಅನ್ನುವಂಥದ್ದನ್ನು ಬಹಳ ಬಹಳ ಸೂಕ್ಷ್ಮವಾಗಿ ಅಚ್ಚುಕಟ್ಟಾಗಿ ಮಾಡಿ ತೋರಿಸಿದ್ದಾರೆ. ಅದರ ಪ್ರದರ್ಶನವನ್ನು ತಾವುಗಳು ಗಮನಿಸಬಹುದು. ನಾವು ಹಿಂದಿನ ರೀತಿಯ ಬದುಕನ್ನು ಬದುಕುವುದಕ್ಕೆ ಸಾಧ್ಯ ಇಲ್ಲ, ಒಪ್ತೇನೆ ನಾನು. ಆದರೆ ಅದರ ಅರಿವು ನಮಗಿರಬೇಕು ಅನ್ನುವಂಥದ್ದು ಒಟ್ಟು ನಮ್ಮ ಆಶಯ, ನಮ್ಮ ಈ ಕೇಂದ್ರದ ಉದ್ದೇಶ ಅಥವಾ ಈ ಯೋಜನೆಯ ಉದ್ದೇಶ ಅನ್ನುವಂಥದ್ದು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಜಾಸ್ತಿ ನಾನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಇವತ್ತಿನ ಅಧ್ಯಕ್ಷ ಸ್ಥಾನ ವಹಿಸಿರ್ತಕ್ಕಂಥವರು ಸನ್ಮಾನ್ಯ ಡಾಕ್ಟರ್ ರಾಘವೇಂದ್ರ ಹೊಳ್ಳ ಅವರು, ಅವರ ಬಗ್ಗೆ ನಾನು ಒಂದೆರಡು ಮಾತು ಹೇಳಬೇಕು. ಈ ಒಂದು ಸಂಸ್ಥೆ ಇವತ್ತು ಈ ಹಂತಕ್ಕೆ ಬಂದು ತಲುಪಿದೆ ಅಂತ ತುಕಾರಾಮ್ ಪೂಜಾರಿ ಮಾತ್ರ ಕಾರಣವಲ್ಲ. ನಾನು ಹೇಳುವಂಥದ್ದುಂಟು ಪ್ರತಿ ಬಾರಿ. ನನ್ನ ಸಂಚಯಗಿರಿಯ ಬಂಧುಗಳು ನನಗೆ ಮೌನವಾಗಿ ನನಗೆ ಕೊಟ್ಟಿರ್ತಕ್ಕಂಥ ನೆರವು, ಅದು ಒಂದಷ್ಟು ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಅಂತ ನಾನು ಹೇಳುವುದಿಲ್ಲ. ಬಹಳ ಪ್ರೀತಿಪೂರ್ವಕವಾದಂಥ ಈ ರೀತಿಯ ಸಹಕಾರವೇ ಒಂದು ದೊಡ್ಡ ನನಗೆ ಕೊಡುಗೆ ಆಗ್ತದೆ. ಅದರಲ್ಲಿಯೂ ರಾಘವೇಂದ್ರರ ಬಗ್ಗೆ ಹೇಳುವಾಗ ಅವರು ನನ್ನ ವಿದ್ಯಾರ್ಥಿ. ಆದರೆ ಆವತ್ತಿನಿಂದ ಇವತ್ತಿನವರೆಗೆ ಸಾಮಾನ್ಯ ವಸ್ತುಗಳನ್ನು ಸಂಗ್ರಹ ಮಾಡಿ ಕೊಡುವ ಮುಖಾಂತರ, ಅಥವಾ ಸಂದರ್ಭ ಒಮ್ಮೆ ಒಂದು 100 ಕೋಣಿ ಸಿಮೆಂಟ್ ನನಗೆ ಒದಗಿಸಿಕೊಟ್ಟಿದ್ರು. ಆದರೆ ಆ ಕಾಲಕ್ಕೆ ನನಗೆ ಸಿಮೆಂಟಿನ ಅಗತ್ಯ ಇರಲಿಲ್ಲ. ಆದರೆ ಸಿಮೆಂಟು ಬೇಕು ಅಂತ ಯಾವತ್ತೋ ಕೇಳಿದೆ, ಅದನ್ನು ಬಹುಶಃ ಕೊನೆಗೂ ಕೊಟ್ಟಿದ್ರು. ಅದನ್ನು ಯಾವುದೋ ಒಂದು ಅಂಗಡಿಯವರಿಗೆ ಕೊಟ್ಟು ಆನಂತರ ನಿಮ್ಮ ಕೈಯಿಂದ ತಗೊಳ್ತೇನೆ ಅಂತ ಹೇಳಿ ಅವರಿಗೆ ಕೊಟ್ಟು, ಬಹುಶಃ ನನಗೆ ಅಗತ್ಯ ಬೀಳುವಾಗ ಅಂಗಡಿ ಮಾಲಕರು ಅದನ್ನು ನನಗೆ ಒದಗಿಸಿರುವಂಥ ಬೇರೆ ಬೇರೆ ರೀತಿಯಲ್ಲಿ. ಅಂದರೆ ಈ ಸಂಸ್ಥೆ ಮೇಲ್ನೋಟಕ್ಕೆ ಏನೋ ಒಂದು ಸಣ್ಣ ಇದ್ರಾಗಿ ಕಾಣಬಹುದು,
ಮಾಡ್ಬೋದು, ಅದರ ಹಿಂದಿನ ಹೋರಾಟ ಅದನ್ನು ಅನುಭವಿಸಿದವರಿಗೆ ಮಾತ್ರ ಗೊತ್ತು. ಬಹುಶಃ ನನ್ನೊಟ್ಟಿಗೆ ಇದ್ದಂಥ ಈ ರೀತಿಯ ವಿದ್ಯಾರ್ಥಿಗಳು ಆ ಕಾಲಕ್ಕೆ ಏನಪ್ಪಾ ಇದು ರಾಘವೇಂದ್ರ ಹೊಳ್ರಿಗೆ ಇದನ್ನು ಆ ಮಕ್ಕಳಿಗೆ ಒಮ್ಮೆ ಸೂರ್ಯನಾಥ್ ಕಾಮತ್ರು ಬಹುಶಃ ನಮ್ಮ ರಾಷ್ಟ್ರದ ಒಬ್ಬ ದೊಡ್ಡ ಒಬ್ಬ ಇತಿಹಾಸಕಾರ, ಅವರು ಇಲ್ಲಿ ಕಾರ್ಯಕ್ರಮಕ್ಕೆ ಬಂದಾಗ ಈ ರೀತಿಯ ಹುಡುಗರು ನನ್ನ ಜೊತೆ ತಿರುಗುವುದನ್ನು ಕೆಲಸ ಮಾಡುವುದನ್ನು ನೋಡಿ ಒಂದು ಹೇಳಿದ ಮಾತು, ತುಕಾರಾಮ್ ಪೂಜಾರಿ ಅವರೇ, ನಿಮಗೆ ಯಾವ ದುಡ್ಡು ಯಾವ ಸಂಪತ್ತು ಬೇಕಾಗಿಲ್ಲ, ಇದೇ ಸಂಪತ್ತು, ಇವರನ್ನು ಹಿಡ್ಕೊಂಡು ನೀವು ಜಗತ್ತನ್ನು ಗೆಲ್ಬಹುದು ಅಂತೇಳಿ. ಅದಕ್ಕೆ 100ಕ್ಕೆ 100 ಅಂತ ನಾನು ಒಪ್ಪಿಕೊಳ್ತೇನೆ. ಸೊ ಹಾಗಾಗಿ ಈಗ ಅವರನ್ನು ಕೂರಿಸಿ ಹೊಗಳುವುದಂತಲ್ಲ, ಕೇವಲ ದುಡ್ಡು ಕೊಟ್ಟ ಮಾತು, ಒಂದಿಷ್ಟು ಏನೋ ಆರ್ಥಿಕ ಸಹಾಯವೋ ಒಂದಿಷ್ಟು ಏನೋ ಒಂದು ಸಪೋರ್ಟ್ ಮಾಡಿದ ಮಾತ್ರಕ್ಕೆ ಕೆಲಸ ಆಗೋದಿಲ್ಲ. ಆದರೆ ನಾವು ಜವಾಬ್ದಾರಿಯಿಂದ ಅದನ್ನು ನಿರ್ವಹಿಸಿಕೊಂಡು ಈ ಹಂತಕ್ಕೆ ಬಂದಿದ್ದೇವೆ. ರಾಣಿ ಅಬ್ಬಕ್ಕನ ಬಗ್ಗೆ ಹೇಳುವಾಗ ನನಗೆ ಹೆಮ್ಮೆ ಆಗ್ತದೆ. ಇವತ್ತು ಏನೋ ಇಲ್ಲಿ ರಾಣಿ ಅಬ್ಬಕ್ಕ 35 ವರ್ಷಗಳ ಹಿಂದೆ ರಾಣಿ ಅಬ್ಬಕ್ಕನಿಗೆ ಸಂಬಂಧಪಟ್ಟ ಹಾಗೆ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಆ ರಾಣಿ ಅಬ್ಬಕ್ಕನಿಗೆ ಸ್ಪಷ್ಟವಾದ ರೂಪ ಕೊಡುವ ಕೆಲಸವನ್ನು ಮಾಡಿದ್ದು ನಾವು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿದ ಬಹುಶಃ ವಾಸುದೇವ ಕಾಮತ್ ಅಂತ ಅವರನ್ನಲ್ಲಿ ಕರೆಸಿ 24 ಕಲಾವಿದರನ್ನು ಕರೆಸಿ ಅವರಿಗೆ ಒಂದೊಂದು ವಿಷಯವನ್ನು ಕೊಟ್ಟು ಅವರಿಂದ ಒಂದು ಪೇಂಟಿಂಗ್ ಮಾಡಿಸಿರುವಂಥದ್ದು. ಆ ಪೇಂಟಿಂಗ್ ಕ್ಯಾಂಪ್ ಸಂಪೂರ್ಣ ಆದ ನಂತರ ಮೇಲೆ ಅದನ್ನು ಇಡಲಾಗಿ ಬಹುಶಃ ಪೂಜ್ಯ ವೀರೇಂದ್ರ ಹೆಗಡೆ ಅವರು ಅದನ್ನು ಉದ್ಘಾಟನೆ ಮಾಡಿದರು. ವೀರೇಂದ್ರ ಹೆಗಡೆ ಅವರು ಉದ್ಘಾಟನೆ ಮಾಡಿದಂಥ ಸಂದರ್ಭದಲ್ಲಿ ಒಂದು ಹೇಳಿದ ಮಾತಿದೆ, ಪೂಜಾರಿ ಅವರೇ, ನಿಮ್ಮ ಈ ಪೇಂಟಿಂಗಿಗೆ ಇವತ್ತು ಏನು ಬೆಲೆ ಇದೆ ನನಗೆ ಗೊತ್ತಿಲ್ಲ, ಬಹುಶಃ ಒಂದು 50 ವರ್ಷ ಹೋದ ನಂತರ ಇದಕ್ಕೆ ಕೋಟಿ ಬೆಲೆ ಬರ್ತದೆ ಅಂತ. ಅದಕ್ಕೆ ಈಗ ಕೋಟಿ ಬೆಲೆ ಬಂದಿದೆ, ಅದು ನನಗೆ ಸಂತೋಷದ ವಿಷಯ. ಯಾಕೆಂತಂದರೆ ನಮ್ಮ ಸೆಂಟ್ರಲ್ ಗೌರ್ಮೆಂಟು ಅಥವಾ ವಿಶೇಷವಾಗಿ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಏನಿದೆ ಅದನ್ನು ಪೋಸ್ಟಲ್ ಸ್ಟ್ಯಾಂಪ್ ಆಗಿ ಮಾಡಿದೆ. ನಮ್ಮ ಪೇಂಟಿಂಗನ್ನು, ವಾಸುದೇವ ಕಾಮತ್ರ ಪೇಂಟಿಂಗನ್ನು ಪೋಸ್ಟಲ್ ಸ್ಟ್ಯಾಂಪ್ ಮಾಡುವುದರ ಮುಖಾಂತರ ಇದು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುತ್ತುತ್ತಾ ಇದೆ. ಇದು ನಮಗೆ ಒಂದು ತೃಪ್ತಿ ಕೊಟ್ಟಿರತಕ್ಕಂಥ ವಿಚಾರ. ಸೊ ಹಾಗಾಗಿ ಇದು ಕೇಂದ್ರ ಇರಬಹುದು ಅಥವಾ ನಮ್ಮ ಈ ಒಂದು ಜನಸಾಮಾನ್ಯರ ಬದುಕನ್ನು ಕಟ್ಟಿಕೊಡುವಂತಹ ಭೌತಿಕ ವಸ್ತು ಸಂಗ್ರಹಾಲಯ, ಇದು ಇದರದೇ ಆಗಿರತಕ್ಕಂಥ ಒಂದು ಮೌಲ್ಯವನ್ನು ಇಟ್ಟುಕೊಂಡು ಇದು ಬೆಳೀತಾ ಇದೆ. ಅದಕ್ಕೆ ಪೂರಕವಾಗಿ IFA ಅವರ ಬೆಂಬಲ ನಮಗೆ ಸಿಕ್ಕಿರುವಂಥದ್ದು ಖಂಡಿತ ಸಂತೋಷ ಕೊಟ್ಟಿರತಕ್ಕಂಥ ವಿಚಾರ. ಹಾಗಾಗಿ ಈ ಸಂದರ್ಭದಲ್ಲಿ ಬಹುಶಃ ಅವರಿಗೆ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತಾ, ನನ್ನ ಗೌರವವನ್ನು ಸೂಚಿಸ್ತಾ, ಬಹುಶಃ ಈ ಒಂದು ಪ್ರಾಜೆಕ್ಟನ್ನು ಅರ್ಥಪೂರ್ಣವಾಗಿ ಕಂಪ್ಲೀಟ್ ಮಾಡಿರ್ತಕ್ಕಂಥ ನನ್ನ ಯುವ ಮಿತ್ರರು ಮಧುಶ್ರೀ ಕಾರಕ್ ಮತ್ತು ಬ್ರಿಯಾನ್ ಡಿಸೋಜಾ, ಸೊ ಅವರಿಗೂ ನನ್ನ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತಾ ತಮ್ಮೆಲ್ಲರ ಒಂದು ಆಗಮನದಿಂದ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿದೆ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. Today, we are very honored to have with us a leader who has dedicated his life in building an institution which encourages children to think, to question, and to grow. In a way, Swastika Business School is revolutionizing the way education is being perceived in this region of Dakshin Kannada. ಇದರ ಜೊತೆಗೆ ಡಾಕ್ಟರ್ ತುಕಾರಾಮ್ ಪೂಜಾರಿ ಅವರು ಈಗಾಗಲೇ ಹೇಳಿದ ಹಾಗೆ ನಾನು ಚಿಕ್ಕವಳಾಗಿದ್ದಾಗ ಕೂಡ ನೋಡಿರುವಂತಹ ವ್ಯಕ್ತಿತ್ವ ಡಾಕ್ಟರ್ ರಾಘವೇಂದ್ರ ಹೊಳ್ಳ ಅವರು. ರಾಣಿ ಅಬ್ಬಕ್ಕ ತುಳು ಅಧ್ಯಯನ ಕೇಂದ್ರದ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಪ್ರತಿಯೊಂದು ಹೆಜ್ಜೆಯಲ್ಲೂ ತನು ಮನ ಧನ ಪ್ರತಿಯೊಂದರ ಮೂಲಕ ನಮ್ಮ ಜೊತೆಗೆ ನಿಂತು ನಮಗೆ ಪ್ರೋತ್ಸಾಹಿಸಿದಂತಹ ವ್ಯಕ್ತಿ. ವಿ ಆರ್ ಟ್ರೂಲಿ ಆನರ್ಡ್ ಟು ಹ್ಯಾವ್ ಯು ಆಸ್ ಆರ್ ಚೀಫ್ ಗೆಸ್ಟ್ ದಿಸ್ ಈವ್ನಿಂಗ್. ವಿ ವುಡ್ ಲವ್ ಟು ಹಿಯರ್ ಅ ಫ್ಯೂ ವರ್ಡ್ಸ್ ಫ್ರಮ್ ಯು ಸರ್. ಓವರ್ ಟು ಯು. ಕಾಲೇಜಿನ ನಾನು ಓಲ್ಡ್ ಸ್ಟೂಡೆಂಟ್. ಆವಾಗ ತುಕಾರಾಮ್ ಪೂಜೆ ಸರ್ ಸ್ಟೂಡೆಂಟ್ ಇರ್ಬೋದು ಅಥವಾ AP ಇರ್ಬೋದು, ಫಸ್ಟು ನಮಗೆ ಟ್ರಕ್ಕಿಂಗು ಅಥವಾ ರಾಕ್ ಕ್ಲೈಂಬಿಂಗ್ ಅಡ್ವೆಂಚರ್ ಇದಕ್ಕೆ ಕಳಿಸಿ ನೀವು ಹೋಗಿಯಪ್ಪ ಅನ್ನೋ ಫಸ್ಟ್ 1996 ಹಾಗಾಗಿ ಎಲ್ಲ ನೋಡುವಾಗ ಅತ್ಯಂತ ಖುಷಿ ತಂದಿದೆ. ನಾವು ರಾಣಿ ಅಬ್ಬಕ್ಕ ಅಧ್ಯಯನ ಕೇಂದ್ರ ಇರ್ಬೋದು ಅಥವಾ ತುಕಾರಾಮ್ ಪೂಜಾರಿ ಹಿಂದೆ ಇರುವಂತಹ ಒಂದು ಸೈನ್ಯ ಏನಿದೆ ಆ ಸೈನ್ಯ ನಾವಿದ್ದೇವೆ. ಯಾಕೆಂತೇಳಿದರೆ ಅವ್ರಿಗೇನಾದರೂ ಬ್ಯಾಕ್ಗ್ರೌಂಡಲ್ಲಿ ವಿ ಆರ್ ದೇರ್. ಸಂತಾಚೆ ಯಾಕೆಂತೇಳಿ ಹೀ ಈಸ್ ವರ್ಕಿಂಗ್. ನಮಗೆ ಆ ಫೀಲ್ಡಲ್ಲಿ ಅಷ್ಟು ವರ್ಕ್ ಮಾಡಲಿಕ್ಕೆ ಆಗುದಿಲ್ಲ, ಬಟ್ ಯಾರಾದರೂ ವರ್ಕ್ ಮಾಡುವಾಗ ಅವರ ಒಟ್ಟಿಗೆ ನಾವು ನಿಲ್ಲಬೇಕು. ನಮ್ಮಿಂದ ಆಗೋ ಅಳಿಲ ಸೇವೆಯನ್ನು ಸಹಕಾರವನ್ನು ಮಾಡ್ತಾ ಹೋಗ್ಬೇಕು. ಆವಾಗ ಅವರಿಗೊಂದು ಯಾವಾಗ ಇರಲಿ ಏನೇ ಕರಲಿ ಅವರೊಟ್ಟಿಗೆ ನಾವಿದ್ದೇವೆ. ಅವರ ಸೈನ್ಯದ ಒಂದು ತುಕಡಿಯ ಉದ್ಧಾರಣೆ ವಹಿಸ್ಕೊಂಡಂತಹ ಅವಕಾಶದ ಇವತ್ತು ಇನ್ನೊಂದು ಸಿಂಧೂರ್ ಅವರು. ಯಾಕೆಂತ ಹೇಳಿದ್ರೆ ನಾವು ಕಾಲೇಜಲ್ಲಿರುವಾಗ ನಾವು ಮಾತಾಡ್ತೇವೆ ತುಕಾರಾಮ್ ಪೂಜಾರಿ ನಂತರ ಯಾರು ಅಂತ. ಸೊ ಆ ನೆಕ್ಸ್ಟ್ ಜನ್ರೇಷನ್ ಅನ್ನು ಕೂಡ ಇನ್ವಾಲ್ವ್ ಮಾಡಿ ಅವರು ಇದಕ್ಕೆ ಬರುವಂಥದ್ದು ಅತ್ಯಂತ ಖುಷಿ ತಂದಿದೆ. ಯಾಕೆಂದರೆ ನಾವು ಕೂಡ ಅವರು ಹುಟ್ಟು ಹಾಕಿದಂತಹ
ಏನು ಇತಿಹಾಸದ ಬಗ್ಗೆ ಕಲ್ಚರ್ ಇರ್ಬೋದು ಅಥವಾ ವಿಷಯಗಳೇನಿರ್ಬೋದು ಅದು ನಮ್ಮ ವೃತ್ತಿ ಜೀವನದಲ್ಲಿ ಕೂಡ ತುಂಬ ಇಂಪಾರ್ಟೆನ್ಸ್ ಕೊಟ್ಟಿದೆ. ನಮ್ಮ ಹಿಸ್ಟ್ರಿಗೆ ಸಂಬಂಧಪಟ್ಟ ಎನಿ ಸಬ್ಜೆಕ್ಟ್ಸ್ ವಿಲ್ ಬಿಕಾಸ್ ನಮ್ಮ ಸೈಕಾಲಜಿ ಕಲಿಯುವಾಗ ಹೇಳಿದ್ರೆ ಯಾವ ಒಂದು ಮೈಂಡ್ ಸೆಟ್ಟನ್ನು ಸ್ಟ್ರೆಸ್ ಆಗಿರ್ತದ ಆ ವಿಚಾರದಲ್ಲಿ ನಾವು ಮುಂದೆ ಹೋಗ್ತೇವೆ. ಹಾಗೆ ಕಾಲೇಜ್ ಲೈಫಲ್ಲಿ ಇರುವಾಗ ವಿ ಆರ್ ಬೀನ್ ಸ್ಟ್ರೆಸ್ಡ್ ಆನ್ ದ ಹಿಸ್ಟ್ರಿ ಪಾರ್ಟ್ ಬಿಕಾಸ್ ಆಫ್ ದ್ಯಾಟ್ ವೆರ್ ಎವರ್ ವಿ ವರ್ಕ್ ವಿಲ್ ಗಿವ್ ಅ ವೇಟೇಜ್ ಫಾರ್ ಹಿಸ್ಟ್ರಿ. ಅದರ ಬಗ್ಗೆ ವರ್ಕ್ ಮಾಡೋಗಿರ್ಬೋದು, ಕಲ್ಚರ್ ಇರ್ಬೋದು. ಬಿಕಾಸ್ ಐ ವರ್ಕ್ಡ್ ಇನ್ ಮ್ಯಾಂಗ್ಳೂರ್ SEZ. We acquired around 2,500 acres of land, and we are supposed to relocate more than 1,300 houses. That all houses, other thing. But since I am from this history background and the local, we are able to give a rebuild for them when they construct the houses or the compensation what we are supposed to give them. We are given a weightage for them. We are not seen the rules for that. In rules, different aspects are there and actual reality will be different. But since we are able to give a weightage for that rehabilitation in my work or my professional life also, that is only because of the culture which I learned. And you people are taking a right concept because to take over the whatever our culture for the next generation. When you go for a management or a psychology, our ancestors, our history will be repeated or will be reacted like on that. ಆ ಪರ್ಸನಾಲಿಟೀಸ್ಗಳು ಆ ರೀತಿಯಲ್ಲಿ ಆ ವ್ಯಕ್ತಿಗಳು ಮಾಡ್ತಾರೆ. ಅದಕ್ಕೋಸ್ಕರ ನಾವು ಮ್ಯಾನೇಜ್ಮೆಂಟಲ್ಲಿ ಕಂಪನಿಯಲ್ಲಿ ಜಾಬ್ ತಗೊಳ್ಳೋಕೆ ವಿಲ್ ಸಿ ಆಲ್ ದೇರ್ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಹಿಸ್ಟ್ರಿ, ದೆನ್ ವಿಲ್ ಅಪಾಯಿಂಟ್ ದೆಮ್ ಬಿಕಾಸ್ ವಿಲ್ ಹ್ಯಾವ್ ಅ ಕಾನ್ಫಿಡೆನ್ಸ್. ಮೊದಲು ನಮ್ಮ ಊರಲ್ಲಿ ಮದುವೆ ಮನ್ಪುಲ್ನಾಗ ಹಂಚೇನೆ ಕಾಸು ಉಪ್ಪಡಿಜ್ಜ ಆ ಇಲ್ಲದ ఆయన ಅಪ್ಪ ಅಮ್ಮ ಇಂಚ ಇಲ್ಲ ಬ್ಯಾಕ್ಗ್ರೌಂಡ್ ಇಂಚ ಮಾತ್ರ ತುಪ್ಪನೆ ಇತ್ತೆ ಮಾತ್ರ ಸಂಬಳ ತುಪ್ಪನೆ. Now we see only the salary, how many digits, 5 digits, 6 digits or other thing. But earlier life we see the family, we see the culture, how they grow. Because of that the divorce rate was very less. Now divorce rate is more because of the numbers XXX. ಯಾಕೆ ಯಾವ ಸಂಸ್ಕೃತಿ ಇದೆ, ಯಾವ ಮನೇಲಿ ಯಾವ ಕಲ್ಚರ್ ಇದೆ, ಅವರ ಜನರೇಷನ್. ಈಗ ಲೈಫ್ ತಗೊಂಡ್ರೆ ಸರಪಾಡಿ ಅತ್ತೆಯನ್ನು ಮದುವೆ ಮಾಡಿಕೊಡುವಾಗ ಪುಂಜೂರು ಮನೆತನಕ್ಕೆ ಏನು ಅವನವ್ರು ಹುಷಾರಿರ್ಲಿಲ್ಲ. ಅವರ ನೆಕ್ಸ್ಟ್ ಜನರೇಷನ್ 3 ಜನ ಮಕ್ಕಳು ಯಾರಿದ್ದಾರೆ ಅವರು ಹೋಗಿದ್ದಾರೆ. ಅಲ್ಲಿ ಅವರ ವ್ಯಕ್ತಿಯನ್ನೇ ಮತ್ತು ಅವರ ಸಂಸ್ಕೃತಿ ಅವರ ವಿಚಾರ ಹಿಂದಿಕೊಂಡು ಒಂದು ಇತಿಹಾಸವನ್ನು ಯುವ ಜನರ ಬೆಳೆಸುವಂಥದ್ದು ದಟ್ ಈಸ್ 101%. ದಟ್ ಇಸ್ ರಿಕ್ವೈರ್ಡ್ ಜಾಬ್. IFA and the team you are doing great job. Kindly continue that. The society will be with you always. ಯಾಕೆಂದ್ರೆ ಅದಕ್ಕೆ ಮಾಡಲಿಕ್ಕೆ ಅಂಥದ್ದೇ ಹುಚ್ಚರು ಬೇಕು. ಎಲ್ಲ ರಿಯಾಲಿಟಿಯ ಈಗಿನ ಆಸೆ ಇದನ್ನೆಲ್ಲ ಬಿಟ್ಟು ಅದರ ಹಿಂದೆ ಹುಚ್ಚದನ್ನಿದ್ರೆ ಮಾತ್ರ ಕ್ಯಾನ್ ವರ್ಕ್ ಇನ್ ದಟ್ ಬಿಕಾಸ್ your recognition, because we can see the live example of Asha madam. They might have spent there around 50 years in this. 40-50 ವರ್ಷ to recognize in a world level. It took 50 business or activities within 5 years, 6 years or 1 year will get a world level recognition. But here the consistency of work and such a profession you have taken, don't expect for any recognition. You will not get it short term. Because our Tukaram Pujari sir, he took 45 years, 50 years, the people acceptance. Illa ಆ ಟೈಮಲ್ಲಿ ನಾವು ಕಾಲೇಜ್ ಅರಿಗೆ ಮಾರಲಿ ಅಂತ ಒಂದು ಪೂರ ಬೋರ್ಡ ಎಂಕ್ಲ ಇಲ್ಲಲ್ಲ ಇಜ್ಜ ಅಂತ, ಎಂಕ್ಲ ಇಲ್ಲಲ್ಲ ಇಜ್ಜ ಅಂತ 95 ಹೇಳ್ತಾರೆ ಮನೆಯಲ್ಲಿ. ಈಗ ಯಾವ ಕೂಡ ಇಲ್ಲಿ ಹೀಗೆ ಇದೆ. ನಾವು ಕಲೆಕ್ಟ್ ಮಾಡಿ ಐಟಮ್ಗಳು ಇರುವಾಗ ನಮ್ಮ ಮನೆಯಲ್ಲಿ ಇಡ್ಬೋದಲ್ಲ ಅಂತ, ನಮ್ಮ ಮನೆಯಲ್ಲಿ ಪೇಂಟ್ ಆಗುವಾಗ ಅಲ್ಲಿ ಹೊರಗೆ ಬಿದ್ದದ್ದು ಅಲ್ಲಿ ಎಲ್ಲೆಲ್ಲಿ ಇಲ್ಲಿ ಇದ್ದದ್ದು ಇನ್ನೂ ಇದೆ. ನಮ್ಮಲ್ಲಿ ಇದೆ, ಮನೆಯಲ್ಲಿ ಇರಲಿ, ನಮ್ಮ ಮನೆಯಲ್ಲಿ ಇರಲಿ ಅಂತ. ಇವಾಗ ನನ್ನ ಅಣ್ಣ ಹತ್ರ ಹೇಳಿದ್ ಕೂಡ ಮನೆಯಲ್ಲಿ ಇರಲಿ ಅಲ್ಲ ಅಂತ, ಅದು ಅಲ್ಲಿ ಇರುವುದೇ ಇಲ್ಲ. ಅಟ್ಲೀಸ್ಟ್ ಒಂದು ಕಡೆಯಲ್ಲಿ ಇದ್ರೆ ಆದ್ರೆ ಅಟ್ಲೀಸ್ಟ್ ನೆಕ್ಸ್ಟ್ ಜನರೇಷನ್ಗೆ ನಮ್ಮ ಇತಿಹಾಸ ಕೊಂಡೋಗ್ಲಿಕ್ಕೆ ಸಾಧ್ಯ. ಅಂತಹ ಉತ್ತಮ ಕೆಲಸ ಇವತ್ತು ಹಿಡ್ಕೊಂಡಂತ ಇಪ್ಪಿ ಆ ಒಂದು ಸಣ್ಣ ಗೆರಟೆಯಲ್ಲಿ ಕೂಡ ಎಷ್ಟೋ ಇತಿಹಾಸದ ಪುಟಗಳು, ವಿಚಾರಗಳು, ಯುಟಿಲಿಟೀಸ್ ಇದೆ. ಸರ್ ಮಾತಾಡುವ ಕೇಳಿ ನಾವು ಒಂದಷ್ಟು ಕಲ್ತೇವೆ. ಎಲ್ಲ ಹುಲಿ ಓಡಿಸದಿರ್ಬೋದು, ಎಲ್ಲ ಅವರ ಕಥೆಗಳೆಲ್ಲ ಕಥೆಗಳು ನಮ್ಗೆ ಗೊತ್ತುಂಟು ಅವ್ರು ಹೇಳುವಾಗ, ಈಗಲೂ ನೆನಪಿದೆ. ಯಾಕೆಂದ್ರೆ ಅನ್ನೊಂದು ಚಿಕ್ಕ ವಿಚಾರದಲ್ಲಿ ಇಫ್ ಯು ಆರ್ ಏಬಲ್ ಟು ಗಿವ್ ಅ ಜಸ್ಟಿಸ್ ಸೊಸೈಟಿ ವಿಚ್ ಇಸ್ ಅ ಗ್ರೇಟ್ ಟಾಟಾ ಅಂತ ಕಂಪನಿ ಅಥವಾ AFA ಇರ್ಬೋದು, ಯು ಆರ್ ಡೂಯಿಂಗ್ ಅ ರಿಯಲಿ ಗ್ರೇಟ್ ಜಾಬ್ ಮೇಡಮ್. ಸೊ ಕೈಂಡ್ಲಿ ಕೀಪ್ always support with our organization. It is not only a Tukaram Pujari's
property. It is all our property because we are with him for this cause always. ಸೊ ಅಂತಹ ಒಂದು ಅವಕಾಶ ಇವತ್ತು ಕಾರ್ಯಕ್ರಮ ಚೆನ್ನಾಗಿ ಬಂದಿದೆ. ಇದೇ ರೀತಿಯಾಗಿ ಕಂಟಿನ್ಯೂ ಆಗಲಿ. ಯಾವಾಗಲೂ ಅವರ ಸೈನಿಕರಾಗಿ ನಾವೆಲ್ಲ ಇರ್ತೇವೆ. ಅತ್ಯಂತ ಖುಷಿಯ ವಿಚಾರ, ಸಿಂಧು ಅವರು ಈ ಜವಾಬ್ದಾರಿಯನ್ನು ತಕೊಂಡು ಮುನ್ನಡೆಸ್ತಾ ಇರುವಂಥದ್ದು. ನೆಕ್ಸ್ಟ್ ಜನರೇಷನ್ಗೆ ಎಲ್ಲರೂ ಮಾಡ್ತಾರೆ, ಅವರು ನೆಕ್ಸ್ಟ್ ಜನರೇಷನ್ ಇರುವುದೇ ಇಲ್ಲ ಇಲ್ಲಿ. ನೆಕ್ಸ್ಟ್ ಜನರೇಷನ್ ಬೀನ್ ಕಂಟಿನ್ಯೂಡ್ ವಿತ್ ದ ಸೇಮ್, ಅದು ನಮಗೆ ಸ್ಪಿರಿಟ್ ಬಂದಂಥದ್ದು. ಸೊ ವಿ ಆರ್ ಆಲ್ವೇಸ್ ವಿತ್ ಯು. ಕೈಂಡ್ಲಿ ಕಂಟಿನ್ಯೂ ದ ಗುಡ್ ವರ್ಕ್. ಥ್ಯಾಂಕ್ ಯು ವೆರಿ ಮಚ್ ಫಾರ್. Thank you, sir, for your truly inspiring words. To have the right kind of collaboration, the right kind of support. And India Foundation for Arts has been the architecture for trust for decades now. They have been identifying, recognizing different organizations, different institutions, different artists, and supporting their work. I now request Ritvika Mishra, representative of IFA and our program coordinator. For your kind words and the welcome, and thank you for all the encouraging words in the introduction that sets the tone for today's evening. I would like to welcome everybody once again on behalf of India Foundation for the Arts. I'm coming from Bangalore, where IFA is based out of, and it is a grant-making body in arts which supports independent artists, curators, and works mostly in education, practice, and research to facilitate work and practice independently that can rest outside, university infrastructure, museum infrastructures. The program that I oversee and under which this collaboration has happened is called Archives and Museums Program, and we have been every year we look for institutions like this particular museum where we can kind of extend and forge a collaboration to extend the vision of that museum by encouraging younger curators and artists to work with the collection. And I'm very fortunate to Dr. Tukaram Pujari and Dr. Ashalata Savarna for agreeing for this collaboration. What you are going to see today is a culmination of, I think, a journey that started in 2023 when I first got in touch with sir and ma'am, and I traveled here. I was completely kind of taken away by the collection, and not only the collection but the oral history that I think enriches the collection, and that entire history was being kind of led by sir, all by himself and with ma'am. So what we felt like, there has to be some way to kind of extend this museum and its reach in two ways. One is, of course, to take it beyond the physical premises, because, as everybody spoke, with the next generation, the one way to catch their attention is also to have interesting ways of storytelling. If you come and visit this museum, it's sir who's always leading it through his vibrant storytelling and historical knowledge. But we were also wondering if, one day sir is out of station and there's a museum visitor, then how can that gap be filled? Of course, it can't be filled qualitatively, but how can we bring in technology, digital aids, and storytelling to create a different experience where the visitors can still get an idea about the museum, can get an insider's view and multiple perspectives of the history about each of these objects. So based with this intention and alignment, we had 3 projects that we actually selected. One of them is being led and designed and conceptualized by Madhushree Kammak and Brian D'Souza. They themselves are designers, curators who have been working in the field of museum education and experience design. And I'm going to welcome all of you to join us after this session and formal opening to come and experience the exhibition. This is only a small part of this large museum and the large collection, and the attempt is only to give you very specific storytelling through this exhibition. There is also what I think Brian and Madhushree will talk about, is also to enhance experiences. Often, I can say, like, whenever we visit museums, there are texts and labels and, a guide who's probably telling the stories. But often that does not address or interest a large audience. And also with tension.
So how to incorporate creative storytelling. So these are the few aspects that Madhushri and Brian has kind of worked with, designed, and with, of course, insights from ma'am and sir. So hopefully you'll have a wonderful experience today and go back and tell about this to a lot more people. Thank you. Your consistent support and for the wonderful words. We now move to the heart of the program. They say an artist's job is to deepen mystery and to invoke curiosity. Our curators have done just that. Madhushri Kamak is an independent designer and a curator. Brian D'Souza is a guest faculty at Yenopoya and is also a design consultant. They have both worked very hard, toiled really hard, and brought together their expertise, their skills, in order to create a very beautiful exhibition themed under the concept of life to death with 10 specific objects. I now invite both our curators to speak more on the subject. I'm Madhushri. This is Brian. We're very sorry the projector is not working. But first of all, we'd like to thank Pujari sir, Asha ma'am, Sindura, Ritvika, without all of whom this project would not have been possible. And thank you all for coming today evening to see this opening of the exhibition. It's a small exhibition. It came because of all the stories that we heard from Dr. Pujari. The first time we visited, we saw the whole museum. There were so many objects, we would not know what to do. But after talking to them, we came on this idea of how we can use the coconut as an idea to tie together from the moment you're born to the moment you die. And can we use that coconut to tell the story of Tulu Nadu and the Tulu life? So that is what the exhibition is about. But what we wanted to add, along with Sir's stories, was can we bring in technology? So for the young people who are there in the audience, how can we make it more exciting? Can we use technology to tell these stories and protect them? Can we capture them in that? So we've designed and developed an online experience as well, which you can see in the exhibition, but and you can see on your phones. So when you come downstairs to the exhibition, you'll see the objects, but with each object, you can also listen to the stories said by with each object. So we invite you when you come down to not just look at each of the objects, but to use your phone, to use the tablet in the exhibition and listen to the stories, to read the stories as well when you come there. So, Brian, do you want to add? Our exposure here was just months. So from what Sir has been collecting for more than 30 years, like this would be our like 0.1% of our input to this museum. Like among so many objects that Sir has been collected, we just picked 10 objects and we had created a small little experience in a very small little space. So our main intention was to enhance the experience of understanding or knowing more about a single object, like in depth. So with respect to this, we have done two main things. One is the worksheets for the kids who are coming here, how they can experience the objects in a deeper sense. And yeah, and definitely have fun. So, and definitely, yeah, also the digital experience. It's not that something that is there within here. You can even view it at any corner of this world, there in this particular museum here in Bandwan. So yeah, so I'm not going to talk a lot about this. I think we want to show you the experience and view it. Yeah. Thank you. The exhibition is now open and our curators will lead you through a demonstration. But ಅದಕ್ಕಿಂತ ಮುಂಚೆ ಇವತ್ತು ಈ ಸಂಜೆ ನಮ್ಮ ಜೊತೆಗೆ ಸೇರಿ ನಮ್ಮ ಮಧ್ಯಾಹ್ನದಿಂದ ನಮ್ಮ ಜೊತೆಗಿರುವಂತಹ ಮಾಧ್ಯಮ ಮಿತ್ರರಿಗೆ ನಾನು ವಂದನೆಗಳನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿ ನಮ್ಮ ಸಂಚಯಗಿರಿಯ ಬಂಧುಗಳು ನಮ್ಮ ಪ್ರತಿ ಕಾರ್ಯಕ್ರಮದಕ್ಕೂ ಬಂದು ನಮಗೆ ಪ್ರೋತ್ಸಾಹ ನೀಡುವಂಥವರು, ಅವ್ರಿಗೂ ನಮ್ಮ ರಾಣಿ ಅಬ್ಬಕ್ಕ ತುಳು ಅಧ್ಯಯನ ಕೇಂದ್ರ ಅದೇ ರೀತಿ IFAಯ ಪರವಾಗಿ ಹೃದಯಪೂರ್ವಕ ವಂದನೆಗಳು. ಅದೇ ರೀತಿ ಚರಿತ್ರೆ
ಭಾಷೆ, ಸಂಸ್ಕೃತಿ, ತುಳುನಾಡಿನ ಚರಿತ್ರೆಯ ಮೇಲೆ ಪ್ರೀತಿ ಇಟ್ಟು ಇವತ್ತು ಈ ಸಂಜೆ ಇಲ್ಲಿಗೆ ಬಂದು ಸೇರಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ರಾಣಿ ಅಬ್ಬಕ್ಕ ತುಳು ಅಧ್ಯಯನ ಕೇಂದ್ರದ ಪರವಾಗಿ ವಂದನೆಗಳನ್ನು ತಿಳಿಸ್ತಾ ನೀವೇನು ಮಾಡ್ತೀರಿ? The museum In the summer holidays, like so with the stamps and all, they can do the activities. And Tulu birds, Kannada birds, because the birds they don't know. So You brought up. yeah, we made this for the students to come here and do the activities. If you go to the So the initially, headphones as well. yeah, this is the main screen where different objects are there. So you can click any object and know more about it. The one to feed the rooster the water. I'm asking who made this This is part of Sir's collection. collection? So all, collection. all the objects are from Sir's collection. Sir's collection. We have just selected them and put them together in the exhibition. Nice. Please go inside. It starts from this side, the birth, and it goes like that towards the. I know.